ನಮಸ್ತೆ. ರೋಮಿಯೋ ಬರ್ತ್ಡೇ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಕನ್ನಡ ಚಿತ್ರರಂಗದಲ್ಲಿ ರೋಮಿಯೋ ಆಗಿ ಬರ್ತಾ ಇರುವಂಥ ಗಣೇಶ್ ತನ್ನ 10 ವರ್ಷದ ಪಯಣವನ್ನು ಮುಗಿಸಿ 32ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಈ 32 ಮತ್ತು 10 ಬಹಳ ಮುಖ್ಯವಾದದ್ದು ಅಂತ ನನ್ನ ಭಾವನೆ. ಯಾಕೆಂತಂದರೆ ಗಣೇಶ್ ಬಂದಾಗ ಇಡೀ ಚಿತ್ರರಂಗ ಗಣೇಶನ ಅಭಿವ್ಯಕ್ತಿ, ಮಾತುಗಾರಿಕೆ ಮತ್ತು ಅಭಿನಯ ಇದರ ಮೇಲೆ ಒಂದು ಚರಿತ್ರೆಯನ್ನು ತಂತಾನೇ ಬರ್ಕೊಳ್ತು. ಅದನ್ನು ತುಂಬ ಜನ ಆಮೇಲೆ ಫಾಲೋ ಮಾಡಿದ್ರು, ಅನುಕರಿಸಿದರು. ಮತ್ತು ಯಾರು ಇವರ ಸಿನಿಮಾವನ್ನು ನಂಬಿ ಅಥವಾ ಇವರ ಸಿನಿಮಾದ ಮೂಲಕವೇ ಕ್ರಿಯಾಶೀಲವಾಗಿ ಒಂದು ನಿರ್ದೇಶನ ಇರ್ಬೋದು, ನಿರ್ಮಾಣ ಇರ್ಬೋದು, ಇವೆಲ್ಲದರ ಒಂದು ಆಯಾಮಗಳನ್ನು ಹೊಸತಾಗಿ ಸೃಷ್ಟಿಸಿದ್ರು, ಅವರು ಕೊನೆಗೆ ಗಣೇಶನ ಒಂದು ಸಾಥನ್ನು ಬಿಟ್ಟರೂ ಕೂಡ ಗಣೇಶ್ ಸ್ವತಂತ್ರವಾಗಿ ತನ್ನ ಸಿನಿಮಾ ಜೀವನವನ್ನು ಕಟ್ಕೊಂಡು ಬಂದರು. ನಾವು ಗಣೇಶರ ಬಗ್ಗೆ ಮಾತಾಡುವಾಗ ಗಣೇಶ್ ಹೀಗೆ ಅಂತ ಹೇಳೋದಕ್ಕಿಂತ ಗಣೇಶ್ ಹೇಗೆ ಅಂತ ನೋಡಬೇಕಾದ ಅಗತ್ಯ ಇದೆ. ಆದ್ದರಿಂದ ಇವತ್ತು ನಾವು ಗಣೇಶರೊಟ್ಟಿಗೆ, ಗಣೇಶನ ಪತ್ನಿ ಶಿಲ್ಪಾ ಅವರೊಟ್ಟಿಗೆ ಅವರ ಮನೆಯಲ್ಲೇ ಕೂತು ಅವರ ಅಂತರಂಗದ ಒಂದು ಅವಲೋಕನವನ್ನು ಮಾಡೋಣ ಅಂತ ಇಲ್ಲಿ ಬಂದಿದ್ದೇವೆ. ಗಣೇಶ್ ಬಹಳ ಒಳ್ಳೆ ಮೂಡಲ್ಲಿದ್ದಾರೆ ಅಂತ ಭಾವಿಸ್ತೇನೆ. ಯಾಕೆಂತಂದರೆ 32 ವರ್ಷದ ಬರ್ತ್ಡೇ ಆದರೂ ಕೂಡ ಅವ್ರಿಗಿವತ್ತು ಒಂದು ಹೊಸ ಜೀವನವನ್ನು, ಆ ಹುಟ್ಟಿದ ಅನುಭವವನ್ನು ಅದೇ ರೀತಿಯಲ್ಲಿ ಹಂಚಿಕೊಳ್ಳುವಂಥ ಮೂಡು, ಮನಸ್ಸು ಯಾವತ್ತೂ ಇದೆ. ಗಣೇಶ್ ಬಹಳ ನೀರಿನಂಥ, ಬೆಳಕಿನಂಥ ಒಬ್ಬ ಸ್ಪಷ್ಟವಾದಂಥ ಮನುಷ್ಯ. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಗಣೇಶಿಗೆ ಸ್ವಾಗತ, ಅಭಿನಂದನೆ. ವಿಶ್ ಯು ಆಲ್ ದ ಬೆಸ್ಟ್. ನಿಮ್ಮ ಬರ್ತ್ಡೇ ಇನ್ನೂ ಅದ್ಭುತವಾಗಿ ಮುಂದಿನ ದಿನಗಳಲ್ಲಿ ನಿಮಗೆ ಯಶಸ್ಸನ್ನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ರಾಜ್ ಮ್ಯೂಸಿಕ್ ವೀಕ್ಷಕರಿಗೆ, ನಾನು ರಾಜ್ ಮ್ಯೂಸಿಕಲ್ಲಿ ಇದೇ ಫಸ್ಟ್ ಟೈಮ್ ಬಂದು ನಿಮ್ಮ ಮುಂದೆ ಕೂತ್ಕೊಂಡಿದ್ದೀನಿ. ಸೊ ಭಾಳ ಖುಷಿ ಆಗ್ತಾಯಿದೆ. ತಮ್ಮೆಲ್ರಿಗೂ ನಿಮ್ಮ ಮನೆ ಹುಡುಗ ಗಣೇಶನ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹೇಳಿ ಸರ್, ನನಗೆ ಪ್ಲೀಸ್ ಸಾರ್ ಅನ್ಬೇಡಿ. ಹೌದು, ಈಗ 10 ವರ್ಷದ ಹಿಂದೆ ನೀವು ಇವತ್ತು ದಿನಗಳನ್ನು ನೋಡಿಕೊಂಡು ಅವತ್ತಿನ ದಿನವನ್ನು ಕಲ್ಪಿಸಿಕೊಂಡ್ರೆ ನೀವು ಹೊಡೆದ ಸೈಕಲ್ಗಳು, ಸವಿಸಿದ ಪಾದ, ಇಟ್ಟ ಹೆಜ್ಜೆ, ಅವಮಾನ, ಆ ಸಂಕಟ ಅವೆಲ್ಲ ಒಂಚೂರು ನೆನಪು ಮಾಡಿಕೊಂಡು ಈ 32 ವರ್ಷಕ್ಕೆ ಬನ್ನಿ. ನಾನು ಕರೆಕ್ಟಾಗಿ ಡ್ರಾಮಾ ಅಂತ ಸ್ಟಾರ್ಟ್ ಮಾಡಿದ್ದು 97ಅಲ್ಲಿ ಕಾಲೇಜಿಂದ. ಸೊ ಚಿತ್ರರಂಗ ಸೀರಿಯಲ್ ಅಂತ ಬಂದಿದ್ದು 99, 2000, 2001. ನನಗೆ ಒಂದೊಂದು ಸಲ ಕೂತ್ಕೊಂಡು ನೋಡಿದಾಗ ಸರ್, ಯಾವುದಾದ್ರು ಇಂಟರ್ವ್ಯೂ ಕೊಟ್ಟಾಗ, ನೀವು ಈ ಥರ ಇಂಟ್ರಡಕ್ಷನ್ ಕೊಟ್ಟಾಗ ತನ್ನದೇ ಆದ ಒಂದು ಇದು ಮಾಡಿಕೊಂಡು ಅಂದಾಗ ನಾನು ಒಂದ್ಸಲಿ ಕೂತ್ಕೊಂಡು ಯೋಚನೆ ಮಾಡ್ತೀನಿ, ಒಬ್ಬನೇ ಕೂತ್ಕೊಂಡಾಗ ನಿಜನ ಇದೆಲ್ಲ ಆಯ್ತಾ ನನ್ನ ಲೈಫಲ್ಲಿ. ಇದೊಂಥರ ಮ್ಯಾಜಿಕ್ ಅಂತಾರಲ್ಲ, ಒಂಥರ ಗಿಲಿ ಸ್ವಾಹ ಆ ಥರ ಅನಿಸ್ಬಿಡುತ್ತೆ ನನಗೊಂದೊಂದ್ಸಲಿ. ತುಂಬ ಕಷ್ಟಪಟ್ಟರೆ ಗಣೇಶ್ ಅಂದರೆ ನಾನು ನನಗೋಸ್ಕರ ಮಾಡಿಕೊಂಡೆ. ಚಿತ್ರರಂಗ ಕೈ ಬಿಸಿ ಕರೀತು ಅಂದರೆ ನಾನು ನನಗೋಸ್ಕರ ಬಂದೆ ಚಿತ್ರರಂಗಕ್ಕೆ. ನನ್ನ ಒಳಗಿರೋ ಒಬ್ಬ ಕಲಾವಿದನ ಸ್ಯಾಟಿಸ್ಫೈ ಮಾಡಬೇಕು, ಜನ ನನ್ನ ನೋಡಬೇಕು, ನಾನೊಬ್ಬ ಒಳ್ಳೆ ಕಲಾವಿದನಾಗಿ ಬೆಳಿಬೇಕು ಅಂತಲೇ ಆಸೆ ಇಟ್ಕೊಂಡೆ ಬಂದೆ. ಬಟ್ ನನಗೆ ಭಾಳ ಖುಷಿಯಾಗಿದ್ದು ಜನ ನನ್ನ ನೋಡಿ ಅಷ್ಟು ಪ್ರೀತಿ ಕೊಟ್ಟು, ನನಗಿಂತ ಅದ್ಭುತವಾದ ಕಲಾವಿದರಿದ್ದಾರೆ, ನನಗಿಂತ ಅದ್ಭುತವಾಗಿ ಮಾತಾಡೋರಿದ್ದಾರೆ, ನನಗಿಂತ ಅದ್ಭುತವಾಗಿ ನಾನು 5.7 ಒಂದು ಇಂಡಿಯನ್ ಸ್ಟ್ಯಾಂಡರ್ಡ್ ಹೈಟ್ ನಂದು, ನನಗಿಂತ ಅಜಾನುಭಾವಿಗಳಿದ್ದಾರೆ. ಅದೆಲ್ಲ ಬಿಟ್ಟು ಒಂದು ದೇವರ ಒಂದು ಆಶೀರ್ವಾದ ಜೊತೆಲಿ ಜನಗಳ ಪ್ರೀತಿ ನನಗೆ ಸಿಕ್ಕಿದ್ದು. ನಾನು ನಿಜವಾಗ್ಲೂ ಎಲ್ರಿಗೂ ಚಿರಋಣಿ ಆಗಿದ್ದೀನಿ. ಈಗ 32 ವರ್ಷ ಅಂದರೆ 30 ಆಗೋಯ್ತಾ ಅನ್ಸುತ್ತೆ ನನಗೆ. 30 ಆಗೋಯ್ತಾ ಗುರುವೇ ಅನ್ಸುತ್ತೆ ನನಗೆ. ಇನ್ನೂ ಈಗಲೇ ಎಲ್ಲೋ ಕಾಲೇಜಿಗೆ ಹೋಗ್ತಾ ಇದ್ದೀನಿ. ಕರೆಕ್ಟಾಗಿ ಓದಿದ್ರೆ ಮೋಸ್ಟ್ಲಿ ಇನ್ನೂ ಕಾಲೇಜಲ್ಲಿ ಇರ್ತಿದ್ದೆ. ಹೌದೌದು, ಕರೆಕ್ಟಾಗಿ ಓದಿದ್ರಿಂದ ಇಲ್ಲಿ. ಸೊ ವಂಡರ್ಫುಲ್ ಜರ್ನಿ ಗಣಪತಿ ಸರ್. ಇದು ಅಡಕರ್ಮಾರನ ಹಳ್ಳಿಯಿಂದ ನೀವು ಬಸ್ಸಲ್ಲಿ ಬಂದವರು, ಬರಿಗಾಲಲ್ಲಿ ಬಂದವರು ಒಂದು ಅರ್ಥದಲ್ಲಿ. ಈ ಎಲ್ಲ ಒಂದು ದಾಟಿ ನೀವು ಇವತ್ತು ನಿಂತಿದ್ದೀರಲ್ಲ, ಒಂದು ಸರಿ ಹಿಂತಿರುಗಿದಾಗ ಏನು ಅನ್ನಿಸ್ತದೆ ನಿಮಗೆ? ಭಾಳನೇ ಖುಷಿ ಕೊಡುತ್ತೆ. ಎಷ್ಟೋ ಸಲ ಮಲ್ಲೇಶ್ವರಮಲ್ಲಿ ಬಸ್ ಸಿಕ್ತೆ, ನಡ್ಕೊಂಡು ಹೋಗಿದ್ದು ಉಂಟು. ಮಲ್ಲೇಶ್ವರಮಿಂದ ನವರಂಗಿಂದ ಗೋರ್ಧನ್ನಿಂದ ಹಾಗೆ ನಡ್ಕೊಂಡು ಹೋಗಬೇಕಾದ್ರೆ ದಾರಿ ಉದ್ದಕ್ಕೂ ಸರ್ ಯಾವುದಾದ್ರೂ ಒಂದು ಸಿನಿಮಾ ಹಾಡು, ಇಲ್ಲ ನಮ್ಮ ನಾಟಕದ ಡೈಲಾಗ್ ಹೇಳ್ಕೊಂಡು, ಇಲ್ಲ ಯಾವುದಾದ್ರೂ ಸಿನಿಮಾ ನೋಡಿದರೆ ನಾನು ಆ ಸಿನಿಮಾಲಿ ಹೀರೋ ಯಾವ ಥರ ಆ್ಯಕ್ಟ್ ಮಾಡೋದು, ಅದೊಂದು ದಾರಿ ಉದ್ದಕ್ಕೂ ಕತ್ಲು ಯಾರು ಗೊತ್ತಾಗ್ತಿತ್ತು, ಎನ್ಯಾಕ್ಟ್ ಮಾಡಿಕೊಂಡು ದಾರಿ ಉದ್ದಕ್ಕೂ ಆ ಡೈಲಾಗ್ ಹೇಳ್ಕೊಂಡು ಹೋಗ್ತೇವೆ. ಆ್ಯಂಡ್ ಎಲ್ಲೋ ಜನ ಇಲ್ದಿರೋ ಜಾಗ ಉದ್ದಕ್ಕೂ ಅವಾಗ ಇಷ್ಟೊಂದು ಇದಿರಲಿಲ್ಲ. ಒಂದು 10 years ಬ್ಯಾಕ್ ಅಂದರೆ ಸೊ ಗ್ಯಾಪ್ ಇರ್ತಿತ್ತು ಊರಿಂದ ಊರಿಗೆ. ಸೊ ಅಲ್ಲಿ ಯಾರು ಜಾಸ್ತಿ ಜನ ಇರಲ್ವಲ್ಲ,
ಏನೇ ಯಾರು ಇಲ್ಲ ಭೂತ ಗೀತ ಅಂದ್ಕೊಂಡು ಅದೇ ಡೈಲಾಗ್ನ ಜೋರಾಗಿ ಹೇಳ್ಕೊಂಡು ನಡ್ಕೊಂಡು ಹೋಗಿದ್ದು ದಿನಗಳದು. ಇಷ್ಟು ಬೇಗ 8 ವರ್ಷ ಈಗ ಜನ ಇದ್ರು ಗಾಂಧಿನಗರದಲ್ಲಿ ಭೂತಗಳಿಗೇನೋ ಕಮ್ಮಿ. ಅಯ್ಯೋ ಬೇಡ ಅಂದ್ರೂ ಬೆಲ್ಲ ನನಗೆ ಗೊತ್ತಿಲ್ಲ. ಸೊ ಆ ಥರ ಭಾಳ ಖುಷಿ ಕೊಡುತ್ತೆ ನನಗೆ. ಇವತ್ತು ಎಷ್ಟೇ ಮನೇಲಿ ದೊಡ್ಡ ದೊಡ್ಡ ಕಾರ್ ಇದ್ದರು, ಆ ಬಸ್ಸಲ್ಲಿ ಬಸ್ ಪಾಸ್ನ ರಿನ್ಯೂ ಮಾಡಿದೆ ಫುಟ್ಪಾಟಲ್ಲಿ ನಿಂತ್ಕೊಂಡು ಹೋಗಿದ್ದು ಮಜಾ ಇದೆಯಲ್ಲ, ಫ್ಯಾಂಟಾಸ್ಟಿಕ್ ಅದು. ಕಂಡಕ್ಟ್ರ್ ಬಂದರೆ ಪಾಸ್ ಅಂದ್ಕೊಂಡು ಕಾಲೇಜ್ ID ಕಾರ್ಡ್ನೇ ತೋರಿಸಿ, ಇಲ್ಲ ಪಾಸ್ನ ದೂರದಿಂದನೇ ತೋರಿಸಿ ಆ ಫುಟ್ಪಾಟಲ್ಲಿ ನಡ್ಕೊಂಡು ಹೋಗೋದು. ಆ್ಯಂಡ್ ಫುಟ್ಪಾಟಲ್ಲಿ ನೆತ ಹಾಕ್ಕೊಂಡು ಹೋಗೋದು. ಆ್ಯಂಡ್ ಅದೇನಾದ್ರು ಪರಿಚಯ ಇರೋ ಡ್ರೈವರ್ ಇದ್ದರೆ ಮುಂದ್ಗಡೆನೆ ಫುಲ್ ಲೇಡೀಸ್ ಗೇಟಲ್ಲಿ, ಇಲ್ಲ ಡ್ರೈವರ್ ಹಿಂದೆ ಏನು ಮಾಮ ಎಲ್ಲಿ ಏನು ಎತ್ತಾ ಅಂದ್ಬಿಟ್ಟು ಮಾಮೂಲಿ ಗಿರಾಕಿಗಳಲ್ಲ ನಾವು. ಸೊ ಈಗ ನೀವು ಕಂಡಕ್ಟರ್ ಅಂದರೆ ಒಂದಿನ ಬಸ್ ಪಾಸ್ ತೋರಿಸ್ತೀವಿ, 2 ದಿನ 3 ದಿನ ನಿಮ್ಗೆ ಗೊತ್ತು ಇವನು ಗಣೇಶ ಇವನು ಇಂಥ ಊರಲ್ಲಿ ಬರ್ತಾನೆ, ಇವನ ಹತ್ರ ಪಾಸ್ ಇದೆ ಅಂತ. ಆಮೇಲೆ ರಿನ್ಯೂವೇ ಇಲ್ಲ ನಮ್ಮ ಪಾಸ್. ಸೊ ಎದುರುಗಡೆನೇ ನಿಂತ್ಕೊಳ್ಳೋದು. ಕಾಲೇಜ್ ಏನು 18-19 ವರ್ಷ 20 ವರ್ಷ. ಸೊ ಬಸ್ ಫ್ರಂಟ್ ಫುಟ್ಪಾಟಲ್ಲಿ ನಿಂತ್ಕೊಳ್ಳೋದು, ಲೇಡೀಸ್ನ ಹತ್ಸೋದು. ಬಸ್ಸಲ್ಲಿ ಏನು ರೋಮಿಯೋ ಜೂಲಿಯಟ್ ಕತೆ ಆಗಿಲ್ಲ ಅವತ್ತು? ಇಲ್ಲ, ನಾವು ರೋಮಿಯೋ ಆಗೋಕ್ಕೆ ರೆಡಿಯೇ ಇದ್ದರು, ಯಾರು ಜೂಲಿಯಟ್ ಆಗೋಕ್ಕೆ ರೆಡಿ ಇರಲಿಲ್ಲ ಅವಾಗ. ಫ್ಯಾಂಟಾಸ್ಟಿಕ್ ಆ ಫೀಲೇ ಒಂಥರ. ಒಂದು ಫಿಲ್ಮ್ ಪೋಸ್ಟರ್ ನೋಡಿದ್ರೆ ಇಲ್ಲ ಫಿಲ್ಮ್ ಸ್ಟಿಕ್ಕರ್ ನೋಡಿದ್ರು ಎಕ್ಸೈಟ್ಮೆಂಟ್ ಇದೆಯಲ್ಲ ಟುವರ್ಡ್ಸ್ ಸಿನಿಮಾ. ನಾನು ನಿಜ ಹೇಳ್ತೀನಿ, ದುಡ್ಡು ಮಾಡಬೇಕು, ಕಾಸು ಮಾಡಬೇಕು ಅಂತ ಖಂಡಿತವಲ್ಲ ಸಿನಿಮಾ ಮಾಡಿದವನಲ್ಲ, ಇಲ್ಲ ಚಿತ್ರರಂಗಕ್ಕೆ ಬಂದವನಲ್ಲ. ನನಗಿದ್ದಿದ್ದು ಏನು ಅಂದರೆ ನಾನೊಬ್ಬ ನಟ ಆಗಬೇಕು, ನನ್ನನ್ನು ಜನ ಗುರ್ತಿಡಬೇಕು, ನಾನೊಬ್ಬ ಅದ್ಭುತವಾದ ನಟ ಅನ್ನೋದು. ನಾನಂದರೆ ಓಪನ್ ಆಗಲ್ಲ, ನಾನು ಒಳಗಿರೋ ಮನಸ್ಸು ಯಾವಾಗಲೂ ಹೇಳ್ತಾ ಇತ್ತು, ನನಗೆ ಒಂದು ಚಾನ್ಸ್ ಸಿಕ್ಬಿಟ್ರೆ ಸಾಕು ಅಂತ. ಐ ಥಿಂಕ್ ದೇವರು ಭಾಳ ಕರುಣೆ ಪಟ್ಟು ಈ 21 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಾದ್ರೆ ಮೋಸ್ಟ್ಲಿ ದೇವರು ಕೂಡ ಎಲ್ಲೋ ಮೇಲೆ ನಡ್ಕೊಂಡು ಹೋಗ್ಬೇಕಾದ್ರೆ ನಾನು ನೋಡ್ಬಿಟ್ಟು ತತಾಸ್ ತೊಗೊಂಡ್ಬಿಟ್ಟಿದ್ದೆ. ಓಕೆ ಅಂತ. ಅದಾದಮೇಲೆ ಒಂದು ಬೈಕ್ ತೊಗೊಂಡೆ, ಸುಜುಕಿ ಸಮುರಾಯ್. ತಿಂಗಳಿಗೆ 1,800 2,500 ಲೋನ್ ಕಟ್ಟೋದಿತ್ತು. 5185 ಅಂತ ಗಾಡಿ ನಂಬರ್. ಸೊ ಏನಾಯಿತು, ನಾನು ಬಂದೆ, ಅಲ್ಲಿ ಹೋಗ್ತಾಯಿದ್ದೆ ಚಾನ್ಸ್ಗಳಿಗೆ ಇಲ್ಲ ಫೋನು. ನನಗೆ ಯಾರೂ ಡಿಸಪಾಯಿಂಟ್ಮೆಂಟ್ ಅಂತ ಆಗಲಿಲ್ಲ ನನಗೆ. ಸೊ ಚಾನ್ಸ್ ಸಿಗೋದು ಇಲ್ಲ ನೆಕ್ಸ್ಟ್ ನೋಡೋಣಮ್ಮ ಅನ್ನೋರು ಅವಮಾನ ಮಾಡಲಿಲ್ಲ. 1-2 ಕಡೆ ಆಯಿತು. ಐ ವೋಂಟ್ ಬ್ಲೇಮ್ ನನಗೆ ಅವ್ರ ಮೇಲೆ. ಅವ್ರೀಗ ಮುಖಾಮುಖಿ ಆಗಿದ್ರೆ ಯಾವತ್ತಾದ್ರು? ಖಂಡಿತವಲ್ಲ. ಆ ಸೈನ್ಗಳು ಹೇಗಿರ್ತಿದ್ವು? ನಾನು ಅವ್ರಿಗೆ ಹೇಳಿದ್ದೀನಿ, ಅವ್ರಿಗೆ ಕೂಡ ಹೇಳಿದ್ದೀನಿ. ನೆನಪಿದೆಯಾ ಸಾರಿ ಇಲ್ಲ ಅವ್ರದ್ದೇನು ತಪ್ಪಿಲ್ಲ ಅದರಲ್ಲಿ. ಅವಾಗ ನಾನು ಯಾರು ಅಂತ ನನಗೆ ಒಂದು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ನನ್ನ ಪ್ರಶ್ನೆ. ಬಟ್ ನನ್ನ ಒಳಗಿದ್ದೊಬ್ಬ ಕಲಾವಿದ ಮನಸ್ಸಲ್ಲಿ ನನಗೇನು ಅನ್ಸೋದು ಸರ್, ಟು ಬಿ ಫ್ರ್ಯಾಂಕ್, ಅವನಿಗೆ ಹಣೆ ಬರ ಸರಿ ಇಲ್ಲ, ಅವನು ಲೂಸರ್, ಅವನು ನನ್ನನ್ನು ಅಂದ್ಕೊಂಡ ಲಾಸ್ ಮಾಡ್ಕೊತಾನ ಅವನು. ರಿಯಲಿ ನನಗನ್ಸ್ತಿತ್ತು. ಇದು ಕೊಬ್ಬಿನ ಮಾತಲ್ಲ, ನನಗೆ ಆ ಟೈಮಲ್ಲಿ ನಾನು ಅನಿಸಿದ್ದು. ಬಿಕಾಸ್ ನಿಮ್ಮ ಆತ್ಮವಿಶ್ವಾಸ ಇಲ್ಲ, ಬಿಕಾಸ್ ಅದನ್ನು ಮರೆಯೋದಕ್ಕೆ, ನನ್ನನ್ನು ರಿಜೆಕ್ಟ್ ಮಾಡ್ದ ಅನ್ನೋದನ್ನು ಮರೆಯೋದಕ್ಕೆ ಅದಕ್ಕೆ ಬರುತ್ತೆ. ಸೊ 2-3 ಕಡೆ ನನಗೆ ಅದಾಗಿತ್ತು. ಒಂದು ಶೂಟಿಂಗಲ್ಲಿ ಎಲ್ಲ ಫಿಕ್ಸ್ ಆಗಿ, ಮೆಗಾ ಸೀರಿಯಲ್ ಟೈಮ್ ಅದು, ಆವಾಗ ತಾನೇ ಚಾನಲ್ಸ್. ಒಂದು ಶೂಟಿಂಗಲ್ಲಿ ಫಿಕ್ಸ್ ಆಗಿ, ಇನ್ನೇನು ಪೇಮೆಂಟ್ ಎಲ್ಲ ಫಿಕ್ಸ್ ಆಗಿ, ದಿನಕ್ಕೆ 600 ರೂಪಾಯಿನೋ, ಮತ್ತು ಕನ್ವೆನ್ಸ್ ಒಂದು 50 ರೂಪಾಯಿ ಎಲ್ಲ ಫಿಕ್ಸ್ ಆಯಿತು. ಗಣಪತಿ ಸರ್, ನಾಳೆ ಶೂಟಿಂಗ್ ಹೋಗ್ಬೇಕು ನಾನು. ಅವಾಗ ಸೀರಿಯಲ್ಸ್ಗೆಲ್ಲ ನಾವೇ ಕಾಸ್ಟ್ಯೂಮ್ಸ್ ತೊಗೊಂಡು ಹೋಗಬೇಕಿತ್ತು, ಈಗಲೂ ನಾವೇ ತೊಗೊಂಡು ಹೋಗ್ಬೇಕು ಅನಿಸ್ತು. ಸೊ ಕಾಸ್ಟ್ಯೂಮ್ಸ್ ಎಲ್ಲ ತೊಗೊಂಡು, ನಾನು ಒಂದು 5 ಜೊತೆ ಬಟ್ಟೆ ತೊಗೊಂಡು, ಟೀ ಶರ್ಟ್ಸ್ ಅದು ಇದು ತೊಗೊಂಡು ಬೆಳಗ್ಗೆ ಶೂಟಿಂಗ್ ಹೋಗ್ತೀನಿ. ಇದೇ ಬೆಂಗಳೂರಿನ ಗ್ರೀನ್ ಹೌಸಲ್ಲಿ ಶೂಟಿಂಗ್ ನಡೀತಾ ಇತ್ತು, ಅದು ಹೋಟ್ಲಲ್ಲಿ. ಹೋದರೆ ನಾನು ಏನು ಸ್ಕ್ರೀನ್ ಟೆಸ್ಟ್ ಮಾಡಿದ್ದೇನೆ ಆ ಡೈಲಾಗ್ಸು, ಅದೇ ಶೂಟಿಂಗ್ ನಡೀತಾ ಇದೆ ಅಲ್ಲಿ. ನನ್ನ ಜಾಗದಲ್ಲಿ ಬೇರೆಯವರಿದ್ದರು. ನಿಜವಲ್ಲ, ಅವತ್ತು ಭಾಳ ಮನಸ್ಸಿಗೆ ಆಯಿತು. ಅದು ಅನ್ಎಕ್ಸ್ಪೆಕ್ಟೆಡ್ ನನಗೆ, ಅನ್ಎಕ್ಸ್ಪೆಕ್ಟೆಡ್ ತುಂಬ. ಅದಾದಮೇಲೆ ಕಾಮಿಡಿ ಟೈಮ್
ವಠಾರ ಅಥವಾ ಕಾಮಿಡಿ ಟೈಮ್ ನನಗೊಂದು ದೊಡ್ಡ ಒಂದು ಬ್ರೇಕ್ ಕೊಡ್ತು. ಗಣೇಶ್ ಅಂದರೆ ಯಾರು ಅಂತ ತೋರಿಸ್ಕೊಡ್ತು, ಒಂದು ಪರ್ಟಿಕ್ಯುಲರ್ ರೆಕಗ್ನೈಸೇಷನ್ ಅಂತ ಕೊಡ್ತು. ಇಲ್ಲಾಂದರೆ ಇವರು ಆ ಸೀರಿಯಲ್ ಅಂತಿರೋರು ಗಣೇಶ್ ಅನ್ನೋಕ್ಕೆ ಸ್ಟಾರ್ಟ್